ಸೊ ವೈಸ್ ಈ ಸರಿಯ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 12ನೇ ಕಂತೇನಿದೆ ಎಲ್ರಿಗೂ ಆಲ್ರೆಡಿ ಬಂದಾಗಿದೆ. ಅಂಡ್ ಸುಮಾರು ದಿನಗಳ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಲೈಕ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಬೆನಿಫಿಷರೀಸ್ ಏನಿದೆ ಸುಮಾರು ಅರೌಂಡ್ 11 ಕೋಟಿಯಿಂದ 12 ಕೋಟಿ ಜನಸಂಖ್ಯೆಗಳವರೆಗೂ ಇದೆ. ಸೊ ಅದರಲ್ಲಿ ಇವಾಗ ಕೇವಲ 8 ಕೋಟಿಗಳಿಗೆ 8 ಪ್ಲಸ್ ಕೋಟಿಗಳಿಗೆ ಮಾತ್ರ ಇದರಲ್ಲಿ ಇವಾಗ ಬಿಡುಗಡೆ ಮಾಡಲಾಗಿದೆ. ಸೊ ಸುಮಾರು ಜನಗಳಿಗೆ ಅಂದರೆ 4.5 ಕೋಟಿ ಜನಗಳಿಗೆ ಏನಿದೆ ಈ ಯೋಜನೆಯ ಬೆನಿಫಿಟ್ ಏನಿದೆ ಸ್ಟಾಪ್ ಮಾಡಲಾಗಿದೆ. ಸೊ ಸುಮಾರು ಜನಗಳಿಗೆ ಒಂದು ಕಾಮನ್ ಪ್ರಾಬ್ಲಮ್ ಬರ್ತಾ ಇರೋದು ಏನು ಅಂತಂದರೆ ವಿಚ್ ಈಸ್ ಲ್ಯಾಂಡ್ ಸೀಡಿಂಗ್ ಪ್ರಾಬ್ಲಮ್ ಅಂದ್ಬಿಟ್ಟು. ಸೊ ಲ್ಯಾಂಡ್ ಸೀಡಿಂಗ್ ಪ್ರಾಬ್ಲಮ್ ಏನು ಇವಾಗ ಹೊಸದಾಗಿ ಆ್ಯಡ್ ಮಾಡಲಾಗಿದೆ. ಅದನ್ನು ನೀವು ಬೆನಿಫಿಷರಿ ಸ್ಟೇಟಸ್ ಚೆಕ್ ಮಾಡಿದ್ರೆ ಅಲ್ಲಿ ಕೆಳಗಡೆ ತೋರಿಸುತ್ತೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಸುಮಾರು ಜನಗಳಿಗೆ ನಿಂತು ಹೋಗಿದೆ, ಲ್ಯಾಂಡ್ಗೆ ಅಂತ ಬಂದಿಲ್ಲ. ರೈಟ್, ಎಲಿಜಿಬಲ್ ಇದ್ದಾರೆ, ಎಲ್ಲ ಎಲಿಜಿಬಲ್ ಕ್ರೈಟೀರಿಯಾ ಇದೆ, ಅವರಿಗೆ 2 ಎಕರೆ ಜಮೀನು ಇದೆ, ಅವ್ರ ರೈತರು ಕೂಡ. ಆದರೂ ಅವರಿಗೆ ಈ ಒಂದು 12ನೇ ಕಂತೇನಿದೆ ಅದು ಬಂದಿಲ್ಲ. ರೈಟ್, ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಮಗೆ ಲ್ಯಾಂಡ್ ಸೀಡಿಂಗ್ ಅಂದರೆ ಏನು ಅನ್ನೋದನ್ನ. ಸೊ ದಟ್ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಗೈಸ್, ಎಲ್ಲ ಎಲಿಜಿಬಲ್ ಕ್ರೈಟೀರಿಯಾ ಇದ್ರೂ ಕೂಡ ಈ ಲ್ಯಾಂಡ್ ಸೀಡಿಂಗ್ ಅನ್ನುವಂಥ ಒಂದು ಆಪ್ಷನ್ ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಲ್ಯಾಂಡ್ ಸೀಡಿಂಗ್ ಅನ್ನುವಂಥ ಆಪ್ಷನಲ್ಲಿ ನೋ ಅಂತ ಬಂದವರಿಗೆ ಯಾರಿಗೂ ಈ 12ನೇ ಕಂತು ಬಂದಿಲ್ಲ. 11ನೇ ಕಂತುವರೆಗೂ ಬಂದಿದೆ, ಬಟ್ ಇವಾಗ ರೀಸೆಂಟಾಗಿ ಆ ಆಪ್ಷನ್ನ ಆ್ಯಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರನೇ ಈ ಒಂದು 12ನೇ ಕಂತಿದೆ ಸುಮಾರು ಜನಗಳಿಗೆ, ಸುಮಾರು ಯಾಕಂದರೆ ಲೈಕ್ ಸಾವಿರಾರು ಲಕ್ಷಾನುಗಟ್ಟಲೆ ಜನಗಳಿಗೆ ಇದರಲ್ಲಿ ಬಂದಿಲ್ಲ ಬಿಕಾಸ್ ಆಫ್ ದಿಸ್ ಆಪ್ಷನ್ಸ್. ಸೊ ಬೇಸಿಕಲಿ ಲ್ಯಾಂಡ್ ಸೀಡಿಂಗ್ ಅಂದರೆ ಏನು? ಸೊ ಲ್ಯಾಂಡ್ ಸೀಡಿಂಗ್ ಅಂತಂದರೆ ಲೈಕ್ ನೀವು ಡಾಕ್ಯುಮೆಂಟ್ನ, ಅಂದರೆ ಇವಾಗ ಫಿಸಿಕಲ್ ಡಾಕ್ಯುಮೆಂಟ್ನ ಅವರು ವೆರಿಫೈ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಗ್ರಾಮ ಲೆಕ್ಕಧಾರಿ ಕಡೆಯಿಂದ ಅವ್ರು ಫಿಸಿಕಲ್ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ಅಪ್ಡೇಟ್ನ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಕರೆಕ್ಟ್ ಇದೆ ಫಿಸಿಕಲ್ ಡಾಕ್ಯುಮೆಂಟ್ಸು ಅವರಿಗೆ ಮಾತ್ರ ಈ ಯೋಜನೆ ಒಂದು ಲಾಭ ಬೆನಿಫಿಟ್ ಆಗಿ ಬಿಡುಗಡೆ ಆಗ್ತಾ ಇದೆ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಲೈಕ್ ಸುಮಾರು ಜನಗಳು ಫೇಕ್ ರಿಜಿಸ್ಟ್ರೇಷನ್ ಮಾಡೋದಾಗಿರಲಿ, ಬೇರೆಯವರ ಲ್ಯಾಂಡ್ ಹೆಸರಿಂದ ತಮ್ಮ ಹೆಸರಿಗೆ ತೊಗೊಂಡಾಗಿ ಮಾಡಿರೋದಾಗಲಿ, ಅಥವಾ ಇನ್ನಿತರೆ ಕೈಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಾಗಿರಲಿ, ಅಥವಾ ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್ಸ್ ಆಗಿರಲಿ. ಸೊ ಈ ರೀತಿ ಸುಮಾರು ಕೇಸ್ಗಳು ಅವರು ಕಂಡುಹಿಡಿದಿದ್ದಾರೆ. ಸೊ ಅದಕ್ಕಾಗಿ ಅವರು ಸುಮಾರು ಲಕ್ಷಾಂತರ ಜನರಿಗೆ ಈ ಬೆನಿಫಿಷರೀಸ್ಗಳೇ ಬ್ಯಾನ್ ಕೂಡ ಮಾಡಿದ್ದಾರೆ ಆಲ್ರೆಡಿ. ಸೊ ಅದಕ್ಕೋಸ್ಕರನೇ ಈ ಒಂದು ಆಪ್ಷನ್ ಆ್ಯಡ್ ಮಾಡಲಾಗಿದೆ ಲ್ಯಾಂಡ್ ಶೀಡಿಂಗ್ ಅಂದ್ಬಿಟ್ಟು. ಸೊ ಬೇಸಿಕಲಿ ಲ್ಯಾಂಡ್ ಶೀಡಿಂಗ್ ಇರುತ್ತಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿದೆ, ನಿಮ್ಮ ಕಥನಿ ಅಂತ ಏನಿರುತ್ತೆ, ನಿಮ್ಮ ಸರ್ವೆ ನಂಬರ್ದು, ನಿಮ್ಮದು ಎಷ್ಟಿದೆ ಜಮೀನು, ನೀವು ರೈತರೇ ಆಗಿರಬೇಕು. ಸೊ ಇದನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಲ್ಲಿ ನೀವು ವೆರಿಫೈನ ಮಾಡಿಸ್ಕೊಳ್ಳಿ. ಸೊ ಒಂದ್ಸರಿ ನೀವು ವೆರಿಫೈನ ಮಾಡಿಸ್ಕೊಂಡ ಆದಮೇಲೆ ಅವರು ಅಪ್ಡೇಟ್ನ ಮಾಡ್ತಾರೆ. ರೈಟ್, ಸೊ ಅವರು ಆ್ಯಕ್ಚುಲಿ ಬೇಸಿಕಲಿ ಅವ್ರು ಮಾಡ್ತಾನೆ ಇದ್ದಾರೆ ಲೈಕ್ ವೆರಿಫಿಕೇಷನ್ ಫಿಸಿಕಲ್ ಡಾಕ್ಯುಮೆಂಟ್ಸ್ನ. ಮತ್ತು ಒಂದು ವೇಳೆ ಅವರು ಅಷ್ಟು ಬೇಗ ನಿಮ್ಮ ಕಡೆ ಆಗಿಲ್ಲ ಅಂತಂದರೆ ಸೊ ನೀವು ನಿಮ್ಮ ಗ್ರಾಮ ಲೆಕ್ಕಾಧಿಕಾರನ ಮೀಟ್ ಮಾಡಿ. ಸೊ ಐ ಥಿಂಕ್ ತಹಶೀಲ್ದಾರ್ ಆಫೀಸ್, ರೈಟ್, ಸೊ ಅಲ್ಲಿ ಒಂದು ಅಪ್ಡೇಟ್ನ ಮಾಡ್ಕೊಂಡ್ಬಿಟ್ಟು ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಈ ಥರ ನಮಗೊಂದು ಪಿ ಎಂ ಸಮ್ಮಾನ್ ಕಿಸಾನ್ ನಿಧಿಯಲ್ಲಿ ಬೆನಿಫಿಷರಿ ಇದೀವಿ ನಾವು, 11ನೇ ಕಂತುವರೆಗೆ ನಮಗೆ ಬಂದಿದೆ, ಬಟ್ 12ಕ್ಕೆ ಲ್ಯಾಂಡ್ ಶೀಡಿಂಗ್ ನೋ ಅಂತ ಬಂದಿದೆ. ಸೊ ಅದಕ್ಕೋಸ್ಕರ ನಮ್ಮದು ಹೋಲ್ಡ್ ಆಗಿದೆ, ಬಂದಿಲ್ಲ. ಸೊ ನಮ್ಮದು ನಾವು ಎಲಿಜಿಬಲ್ ಕ್ರೈಟೀರಿಯಾ ಇದ್ದೀವಿ. ಸೊ ಹಾಗಾಗಿ ನಮಗೆ ಲ್ಯಾಂಡ್ ವೆರಿಫಿಕೇಷನ್ ಮಾಡಿಬಿಟ್ಟು ನಮಗೆ ಅಪ್ಡೇಟ್ ಮಾಡಿಕೊಡಿ ಅಂತಂದರೆ ಸೊ ಅವರು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿದರಲ್ಲಿ ಕೊಡ್ತಾರೆ. ರೈಟ್, ಸೊ ಅಪ್ಡೇಟ್ ಮಾಡಿದಾಗ ನಿಮಗೆ ನೆಕ್ಸ್ಟ್ 13ನೇ ಏನು ಬರೋದಿದೆ ಅದರಲ್ಲಿ 12, 13 ಎರಡು ಸೇರಿ ಒಂದಕ್ಕೆ ಬರುತ್ತೆ. ರೈಟ್, ಸೊ ಜಾಸ್ತಿ ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ ಗೈಸ್. ಲ್ಯಾಂಡ್ ಶೀಡಿಂಗ್ ಅಂತಂದರೆ ಕೇವಲ ಇಷ್ಟೇ ಅಷ್ಟೇ, ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗದೇ ಇದ್ದ ಕಾರಣದಿಂದ ಲ್ಯಾಂಡ್ ಶೀಡಿಂಗ್ ನೋ ಅಂತ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಿಂತು ಹೋಗಿದೆ ಕಂತುಗಳು ಸುಮಾರು ಜನಗಳಿಗೆ, ಲೈಕ್ ಲಕ್ಷ ಇದು ನಿಂತು ಹೋಗಿದೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನೀವು ಏನಾದರೂ ಮಾಡಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಅದರಲ್ಲಿ ಮಾಡಿಸ್ಕೊಳ್ಳಿ, ಗ್ರಾಮ ಲೆಕ್ಕಾಧಿಕಾರಿಗೆ ಭೇಟಿಯಾಗಿ. ಸೊ ಅದನ್ನು ಹೇಳ್ಕೊಂಡು ಈ ಒಂದು ಅಪ್ಡೇಟ್ ಮಾಡೋದ್ಮೇಲೆ ನಿಮಗೆ ನೆಕ್ಸ್ಟ್ ಇದೆ 2 ಸೇರಿ ಬರುತ್ತೆ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್,